ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಸ್, ಇವತ್ತಿನ ಬಹುಮುಖ್ಯವಾದ ಸುದ್ದಿ ಅಂತಂದರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ. ನಾವು ನಿನ್ನೆ ಕರ್ನಾಟಕದ ಬಗ್ಗೆ ಮಾತನಾಡಿದೆ, ಮಹಾರಾಷ್ಟ್ರದ ಬಗ್ಗೆ ಇವತ್ತು ಮಾತನಾಡೋಣ ಅಂದ್ಕೊಂಡಿದ್ದೆ, ಯಾಕಂದರೆ ನಮ್ಮ ಕರ್ನಾಟಕ ಇಂಪಾರ್ಟೆಂಟ್ ಆಗಿತ್ತು. ಸೊ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಐತಿಹಾಸಿಕವಾದದ್ದು. ಇಟ್ಸ್ ಹಿಸ್ಟಾರಿಕ್. 1980 ನಂತರ ಈ ಪ್ರಮಾಣದಲ್ಲಿ ಯಾವುದೇ ಒಂದು ರಾಜಕೀಯ ಒಕ್ಕೂಟವಾಗಲಿ ಪಕ್ಷವಾಗಲಿ ಇಷ್ಟು ಸ್ಥಾನವನ್ನು ಪಡೆದಿರಲಿಲ್ಲ. ಅದರ ಜೊತೆಗೆ ಇದು ಅನಿರೀಕ್ಷಿತ ಕೂಡ ಆಗಿತ್ತು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೆಲಕಚ್ಚಿದ್ದ ಬಿಜೆಪಿ ಇದ್ದಕ್ಕಿದ್ದ ಹಾಗೆ ಈ ಪ್ರಮಾಣದ ಜನ ಬೆಂಬಲವನ್ನು ಪಡೆದದ್ದು ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಮೊದಲನೇದಾಗಿ ಕಾಂಗ್ರೆಸ್ ಗೆಲುವನ್ನ ಒಂದು ಹೆಬಿಟ್ ಆಗಿ ಮಾಡ್ಕೊಂಡಿಲ್ಲ. ಬಟ್ ಬಿಜೆಪಿ ಇಸ್ ಡೂಯಿಂಗ್ ದ್ಯಾಟ್. ರಾಜಕಾರಣದಲ್ಲಿ ಅದೊಂದು ಹೆಬಿಟ್ ಆಗಬೇಕು, ಅದೊಂದು ಚಟ ರೀತಿಯಲ್ಲಿ ಗೆಲ್ಲುವುದಿದೆಯಲ್ಲ, ಅದು ಬಹಳ ಮುಖ್ಯ. ಸೊ ಕಾಂಗ್ರೆಸ್ ಗೆಲ್ಲುವುದನ್ನು ಮರೆತಂತೆ ಕಾಣುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಿನ ಹಿತಾಸಕ್ತಿಗಳಿವೆ, ಅದು ಒಟ್ಟಾರೆಯಾಗಿ ಪಕ್ಷದ ಗೆಲುವಿಗೆ ಮಾರಕ ಆಗಿದೆ. ಬಹಳಷ್ಟು ರಾಜಕಾರಣಿಗಳು ಸ್ವಾರ್ಥಿಗಳಾಗ್ತಾರೆ, ಒಂದು ನಿಯಂತ್ರಣ ಇಲ್ಲದ ರೀತಿಯಲ್ಲಿ. ಬಿಜೆಪಿಯಲ್ಲಿ ಅಂಥ ಒಂದು ನಿಯಂತ್ರಣ ಕಾಣುತ್ತೆ. ಇವೆರಡರ ವ್ಯತ್ಯಾಸ ನೋಡೋಣ. ಮಹಾವಿಕಾಸ್ ಅಘಾಡಿ ಮತ್ತು ಮಹಾಯುತಿ, ಈ ಎರಡು ಒಕ್ಕೂಟಗಳೇನಿದ್ದು, ಇದರಲ್ಲಿ ಮಹಾಯುತಿಯಲ್ಲಿ ಭಿನ್ನಾಭಿಪ್ರಾಯ ಯಾವುದೂ ಬರದಂತೆ ನೋಡಿಕೊಂಡಿದ್ದು ಫಸ್ಟ್ ಪಾಯಿಂಟ್ ಅವ್ರದ್ದು. ಸೊ ಪ್ರತಿ ಕ್ಷಣದಲ್ಲೂ ಕೂಡ ನೀವು ನೋಡಿ, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದವ್ರನ್ನ ಎತ್ತಾಕ್ಬಿಟ್ಟು ಉಪಮುಖ್ಯಮಂತ್ರಿ ಮಾಡಿದ್ರು ಕೂಡ ಅವ್ರು ಮುಚ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಹಾಗಾಗಲ್ಲ. ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬ ದೊಣ್ಣೆ ನಾಯಕರು ಕೂಡ ಪಕ್ಷ ಮತ್ತು ಒಕ್ಕೂಟದ ವಿರುದ್ಧವಾಗಿ ಕೆಲಸ ಮಾಡೋಂಥ, ಆ ಮೂಲಕ ಗೆಲ್ಲುವುದು ಒಂದು ಹವ್ಯಾಸವಾಗುವುದರ ಬದಲಾಗಿ ಸೋಲುವುದು ಒಂದು ಸಂಪ್ರದಾಯ ಆಗುವ ರೀತಿ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ. ಆದಂಥದ್ದು. ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಏನಾಯಿತು? ಫಸ್ಟ್ ಪಾಯಿಂಟ್ ಐ ವಿಲ್ ಟೆಲ್ ಯು. ಮಹಾರಾಷ್ಟ್ರದಲ್ಲಿ ಈ ರೀತಿಯ ಚುನಾವಣಾ ಫಲಿತಾಂಶ ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ, ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಳೆದ ಚುನಾವಣೆಯಲ್ಲಿ ಮೋದಿ ಅಮಿತ್ ಶಾ ಅವರ ಭಿನ್ನಾಭಿಪ್ರಾಯದಿಂದ ಚುನಾವಣಾ ಪ್ರಚಾರದಿಂದ ದೂರ ಉಳಿದಂಥ RSS ಕೇಡರ್ ಮಹಾರಾಷ್ಟ್ರದಲ್ಲಿ ಮತ್ತೆ ಸಕ್ರಿಯವಾಯಿತು. ಅದಕ್ಕೆ ಕಾರಣಗಳು ಬೇರೆ ಬೇರೆ. ಒಂದು, ಮಹಾರಾಷ್ಟ್ರ RSS ನೆಲ, ನಾಗ್ಪುರದಲ್ಲಿ ಅವ್ರ ಹೆಡ್ ಆಫೀಸ್ ಇರೋದು. ಸೊ ಅದರ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದ ಫಲಿತಾಂಶದ ನಂತರ RSS ಬೇರೆ ರೀತಿ ಕಾರ್ಯಸೂಚಿಗಳನ್ನು ಸಿದ್ಧಪಡಿಸ್ಕೊಳ್ತು. ಎಟ್ ಎನಿ ಕಾಸ್ಟ್ ಮಹಾರಾಷ್ಟ್ರದಲ್ಲಿ ಸೋಲ್ಬಾರದು ಅಂತ. ಅದಕ್ಕೆ RSSನ ಕಾರ್ಯಕರ್ತರು ಇಲೆಕ್ಷನ್ ಸಲುವಾಗಿ ಯಾವ ರೀತಿ ಸಿದ್ಧತೆ ನಡೆಸಿದ್ರು ಅಂದರೆ, ಅವರ ಮನೆಯ ಭೇಟಿ ಮತ್ತು ಮನವೊಲಿಸುವುದು, ಮನ ಪರಿವರ್ತಿಸುವುದು, ಇಂಥ ಕಾರ್ಯವನ್ನು ಬಹಳ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಮಾಡ್ತು RSS. ಅದು ಪ್ಲಸ್ ಪಾಯಿಂಟ್. ಫಸ್ಟ್ ಪ್ಲಸ್ ಪಾಯಿಂಟು ಮಹಾಯುತಿ ಬಿಜೆಪಿ ನೇತೃತ್ವದ ಒಕ್ಕೂಟಕ್ಕೆ. ಸೆಕೆಂಡ್ ಥಿಂಗ್, ಕಾಂಗ್ರೆಸ್ ಮತ್ತು ಈ ಒಂದು ಅಘಾಡಿಯಲ್ಲಿದ್ದ ಲಗಾಡಿ, ಈ ಅಘಾಡಿಯ ಲಗಾಡಿ ಒಂದೆರಡು ಆಗಿರಲಿಲ್ಲ. ಸೊ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ಸ್ಥಾನಗಳು ಬಂತು, ಗೆಲುವಿನ ವಾಸನೆ ಬರೋದಕ್ಕೆ ಶುರುವಾಯಿತು. ತಕ್ಷಣ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದಕ್ಕೆ ಒಳಗಡೆ ಪೈಪೋಟಿ ಶುರುವಾಯಿತು ಮೈತ್ರಿ ಪಕ್ಷಗಳಲ್ಲಿ. ಕಾಂಗ್ರೆಸ್ನ ನಾನಾ ಪಟೋಲೆ ಒಳಗಡೆ ಶಿವಸೇನೆ ಉದ್ಧವ್ ಠಾಕ್ರೆ ವಿರುದ್ಧನೇ ಅವರು ಒಳಗಡೆ ಪಿತೂರಿಗಳನ್ನ ನಡೆಸೋದು, ಸುಳ್ಳು ಸುದ್ದಿಗಳನ್ನ ಹರಡೋದು ಮಾಡ್ತಾ ಬಂದರು. ಸೊ ಉದ್ಧವ್ ಠಾಕ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಪ್ರಕಟಿಸಿಬಿಡೋಣ, ಅದು ಹೆಲ್ಪ್ ಆಗುತ್ತೆ ಅಂತ. ಎಸ್, ಅದನ್ನೇನಾದರೂ ಉದ್ಧವ್ ಠಾಕ್ರೆ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಕಟಿಸಿದ್ರೆ ವಾತಾವರಣ ಬದಲಾಗ್ತಾ ಇತ್ತು. ಕಾಂಗ್ರೆಸ್ ಮಾಡಲೇ ಇಲ್ಲ. ಸೊ ಇಲ್ಲಿ ರಾಜ್ಯ ನಾಯಕರ ಈ ಎಲ್ಲ ಇದನ್ನು ನೋಡಿ ಉದ್ಧವ್ ಠಾಕ್ರೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಹತ್ರ ಹೇಳಿದ್ರು, ನೋಡಿ ನಾವು ಮುಖ್ಯಮಂತ್ರಿಯ ಮುಖವಿಟ್ಕೊಂಡು ನಾವು ಫೈಟ್ ಮಾಡಬೇಕಾಗಿದೆ, ಅದಿಲ್ಲದೆ ಆಗಲ್ಲ. ರಾಹುಲ್ ಗಾಂಧಿ ಓಕೆ ನಿಮ್ಮ ಹೆಸರನ್ನೇ ಪ್ರಕಟ ಮಾಡೋಣ, ನೀವೇ ಮುಖ್ಯಮಂತ್ರಿ ಅಂತ ಬಾಯಲ್ಲಿ ಹೇಳಿದ್ರು. ಇಲ್ಲಿ
ನಾನಾ ಪಟೋಲೆ ಬೇರೆ ಬೇರೆ ಸುದ್ದಿಗಳನ್ನ ಹರಡಕ್ಕೆ ಶುರು ಮಾಡಿದರು. ಉದ್ಧವ್ ಠಾಕ್ರೆ ಅವರು BJPಯ ಜೊತೆ ಮತ್ತೆ ಸಂಪರ್ಕ ಬೆಳೆಸ್ತಿದ್ದಾರೆ, ಸಂಬಂಧ ಬೆಳೆಸ್ತಿದ್ದಾರೆ, ಇಂಥ ಸುದ್ದಿಗಳನ್ನು ಪ್ಲಾಂಟ್ ಮಾಡೋದಕ್ಕೆ ಶುರು ಮಾಡಿದರು. ಸೊ ಅದು ಒಟ್ಟಾರೆಯಾಗಿ ಒಕ್ಕೂಟದ ಒಳಗಡೆ, ಮಹಾವಿಕಾಸ್ ಅಘಾಡಿಯ ಒಳಗಡೆ ಒಂದು ಬಿರುಕನ್ನು ಸೃಷ್ಟಿಸ್ತು. ಪರಸ್ಪರ ಒಬ್ಬೊಬ್ಬರು ಕಾಲೆಳೆಯುವ ತಲುಪಿದ್ರು. ಯಾಕೆಂದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದೇ ಬಹಳ ಮುಖ್ಯವಾದ ಒಂದು ಅಂಶವನ್ನಾಗಿಟ್ಕೊಂಡ್ರು. ಸೊ ಅದರ ಜೊತೆಗೆ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅದು ಒಳಗಡೆ ಅಜಿತ್ ಪವಾರ್ ಬಿಟ್ಟು ಹೋಗೋದ್ರ ಮೂಲಕ ಒಳಗಡೆ ಅದ ಒಂದು ಸಂಘಟಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಯಾಕಂದ್ರೆ ಬಹಳ ವರ್ಷಗಳ ಕಾಲ ಶರದ್ ಪವಾರ್ ಅವರು ಇನ್ವೆಸ್ಟ್ ಮಾಡಿದ್ದು ಈ ಅಜಿತ್ ಪವಾರ್ ಮೇಲೆ. ಆ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗೋಯ್ತು. ಸೊ ಶರದ್ ಪವಾರ್ ನಂತರ ಯಾರು ಅನ್ನುವುದಕ್ಕೆ ಬಹಳ ಸ್ಪಷ್ಟವಾದ ಒಬ್ಬ ವ್ಯಕ್ತಿ ನಾಯಕತ್ವ ಇರಲೇ ಇಲ್ಲ. ಅಜಿತ್ ಪವಾರ್ ತನ್ನ ಇವ್ರ ಹೆಸರನ್ನು ಹೇಳ್ತಾನೆ, ಶರದ್ ಪವಾರ್ ಹೆಸರನ್ನು ಹೇಳ್ತಾರೆ, ಇಡೀ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ಯತ್ನ ಮಾಡಿದ್ರು. ಅದರ ಜೊತೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಮತ್ತು ಶಿವಸೇನೆ ಒಡೆದಾಗ BJP ಅವರಿಗೆ ಬೇರೆ ರೀತಿ ಸಹಾಯ ಮಾಡಿತ್ತು. ಅದು ಯಾವ ರೀತಿ ಅಂದರೆ, ಪಕ್ಷದ ಪಕ್ಷವನ್ನ ಒಡೆದು ಹೋದ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಅವರಿಗೆ ಕೊಟ್ಟಿದ್ದು. ಏಕನಾಥ್ ಶಿಂದೆ ಅವರದೇ ನಿಜವಾದ ಶಿವಸೇನೆ ಅನ್ನುವ ರೀತಿಯಲ್ಲಿ ಪಕ್ಷದ ಸಿಂಬಾಲನ್ನು ಅವ್ರಿಗೆ ಕೊಡುವ ಮೂಲಕ ಹೆಲ್ಪ್ ಮಾಡಿದ್ರು. ಹಾಗೆ ನೋಡಿದರೆ ಶಿವಸೇನೆಯ ವಾರಸುದಾರ ಆಗಬೇಕಾಗಿದ್ದು ಉದ್ಧವ್ ಠಾಕ್ರೆ ಆಗಿತ್ತು. BJP ಮುಗಿಸ್ತರು. ಅದರಂತೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ನಿಜವಾದ ಯಾರದ್ದು ಅದು ಅಂತಂದ್ರೆ ಶರದ್ ಪವಾರ್ದಾಗಿತ್ತು. ಆದರೆ BJP ಅಲ್ಲಿ ನಿಂತು ಅದನ್ನು ಅಜಿತ್ ಪವಾರ್ಗೆ ಕೊಡ್ತು. ಸಿಂಬಾಲ್ ಅವರು ಗಡಿಯಾರ ಕೂಡ ಹೋಗಿದ್ದ ಹಾಗೆ. ಹೀಗೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ತಮ್ಮ ಪಕ್ಷದ ಸಿಂಬಾಲನ್ನು ಕಳೆದುಕೊಂಡರು. ಹೆಸರು ವಿಕೃತಗೊಳ್ತು. ಶರದ್ ಪವಾರ್ದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ SP ಅಂತ ಮಾಡಿದ್ರು. ಈ ರೀತಿ ಪ್ರತಿಕ್ಷಣದಿಂದ ಹೊಡೆತ ಬಿತ್ತಾ ಇತ್ತು ಅವರಿಗೆ. ಅದನ್ನು ಸರಿಪಡಿಸಿಕೊಳ್ಳುವ ಯತ್ನವನ್ನು ಮಾಡಿಲ್ಲ. ಅದರ ಜೊತೆಗೆ ಚುನಾವಣಾ ಪ್ರಚಾರದಲ್ಲಾಗಿರೋ ಪ್ರಾಬ್ಲಮ್ಗಳು, ನೀವು ಪಾರ್ಲಿಮೆಂಟ್ ಇಲೆಕ್ಷನ್ನು ಮತ್ತು ಅಸೆಂಬ್ಲಿ ಇಲೆಕ್ಷನ್ ನಡುವೆ ವ್ಯತ್ಯಾಸ ಗೊತ್ತಿರಬೇಕು. ಯಾವುದು ಒಂದು ಚುನಾವಣೆಯಲ್ಲಿ ಯಾವುದು ಇಶ್ಯೂ ಮತ್ತು ಯಾವುದನ್ನು ಇಶ್ಯೂ ಆಗಿ ಪರಿವರ್ತಿಸಬೇಕು ಅನ್ನೋ ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ನೀವು ಈಗ ಮಹಾರಾಷ್ಟ್ರದಲ್ಲಿ ನೀವು ಚುನಾವಣೆ ನಡೀತಾ ಇದ್ದರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಯಾವ ಇಶ್ಯೂವನ್ನು ಪ್ರಮುಖವಾಗಿ ತರಬೇಕು ಮುಂದೆ, ಅಲ್ಲಿಯ ಜನರಿಗೆ ಸಂಬಂಧಪಟ್ಟ ವಿಚಾರ ಯಾವುದು. ಕಾಂಗ್ರೆಸ್ ಆ ವಿಚಾರದಲ್ಲಿ ಫೇಲ್ ಆಗುತ್ತೆ. ಸೊ ಕಾಂಗ್ರೆಸ್ ನೀವು ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಸಂವಿಧಾನದ ರಕ್ಷಣೆಯ ಬಗ್ಗೆ ಮಾತನಾಡಿದರೆ ಬೆಲೆ ಇರಲ್ಲ ಅಲ್ವಾ. ನೀವು ಮಹಾರಾಷ್ಟ್ರದ ಮರಾಠ ಮೀಸಲಾತಿಯ ಬಗ್ಗೆ ಮಾತಾಡಿದರೆ ಬೆಲೆ ಇರುತ್ತೆ, ಅದಕ್ಕೆ ರೆಸ್ಪಾನ್ಸ್ ಬರುತ್ತೆ. ಅಲ್ಲಿ ರೈತರ ಬಗ್ಗೆ ಸೋಯಾಬೀನ್ ಬೆಳೆದವರು ಮುಳುಗೋಗಿದ್ದರು ರೈತರು. ಆ ಇಶ್ಯೂವನ್ನು ಎತ್ಕೊಂಡಿದ್ರೆ ಕಾಂಗ್ರೆಸ್ ಅವರಿಗೆ ಬೆಲೆ ಬರ್ತಿತ್ತು. ಆದರೆ ಅವ್ರು ಬಿಟ್ಟು ನ್ಯಾಷನಲ್ ಪಾರ್ಲಿಮೆಂಟ್ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯ ನಡುವಿನ ವ್ಯತ್ಯಾಸ ಏನಿದೆ, ಆ ವ್ಯತ್ಯಾಸವನ್ನು ತಿಳಿದುಕೊಳ್ಳದ ರೀತಿಯಲ್ಲಿ ಮಹಾವಿಕಾಸ್ ಅಘಾಡಿ ಪ್ರಚಾರ ಮಾಡೋಕೆ ಪ್ರಾರಂಭ ಮಾಡಿತು. ಅದರ ನಡುವೆ ಒಳಗಡೆ ಒಂದು ಬಿರುಕಿತ್ತು. ಆ ಬಿರುಕಿನ ಸಮಸ್ಯೆ ಅಂದರೆ, ನೀವು ಇಂತಹ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ನಡುವೆ ಬಿರುಕಿಲ್ಲ ಅನ್ನುವ ಸಂದೇಶವನ್ನು ಪ್ರತಿ ಕ್ಷಣ ಜನರಿಗೆ ಕೊಡಬೇಕಾಗತ್ತೆ. ಮತದಾರರಿಗೆ ನಮ್ಮ ನಡುವೆ ಒಗ್ಗಟ್ಟಿಲ್ಲ ಅನ್ನುವ ಸಂಶಯ ಬಂದ ತಕ್ಷಣ ಜನ ಆ ಒಕ್ಕೂಟವನ್ನು ತಿರುಗಿಸ್ತಾರೆ. ಒಕ್ಕೂಟ ರಾಜಕಾರಣನೇ ಆಗಿ ಯಾವುದೇ ಅದರ ಗುಣಧರ್ಮನೇ ಅದು. ಫಸ್ಟ್ ನಾವೆಲ್ಲ ಒಂದು ಅನ್ನೋದನ್ನು ತೋರಿಸ್ಬೇಕು. ಅದನ್ನು ಅವ್ರು ತೋರಿಸಲೇ ಇಲ್ಲ. ಇದಕ್ಕೆ ಪರ್ಯಾಯವಾಗಿ BJPಯ ಮಹಾಯುತಿ ಒಕ್ಕೂಟದ ಸ್ಥಿತಿ ಬೇರೆ ಇತ್ತು. BJP ನಾಯಕರು ಎಲ್ಲೂ ಕೂಡ ಏಕನಾಥ್ ಶಿಂದೆಯ ವಿರುದ್ಧ ಮಾತಾಡಲಿಲ್ಲ. ಏಕನಾಥ್ ಶಿಂದೆ ಕೂಡ BJP ವಿರುದ್ಧ ಮಾತಾಡಿಲ್ಲ. ಅಜಿತ್ ಪವಾರ್ ಹೆಚ್ಚು ಮಾತೇ ಆಡಲಿಲ್ಲ. ಅವರು ಪರಸ್ಪರ ಕಾಲೆಳೆಯುವ ಕೆಲಸವನ್ನು ಅವ್ರು ನಡೆದೇ ಇಲ್ಲ. ಅದನ್ನು ಆ ಕಾರಣಕ್ಕಾಗಿ ಅವರನ್ನು ಕರೆದುಕೊಂಡು ದೆಹಲಿಯಲ್ಲಿ ಕೂತು ಮೀಟಿಂಗ್ ಮಾಡಿ ಅವರನ್ನ ಒಂದು ವ್ಯವಸ್ಥೆ ಮಾಡಲಾಗಿತ್ತು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ಆದದ್ದು ಏನು ಅಂದರೆ, ಅವರು ಕರ್ನಾಟಕದ ಏನು ಮಾದರಿ ಇತ್ತು ಕಾಂಗ್ರೆಸ್ ಪಕ್ಷದ್ದು ಗ್ಯಾರಂಟಿಗಳು, ಅದನ್ನು ಮಹಾರಾಷ್ಟ್ರದಲ್ಲಿ ಈ ಒಂದು ಮಹಾಯುತಿ ಸರ್ಕಾರ, ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರ ಕೊಡ್ತಾ ಹೋಯಿತು.
ಒಂದು ಕಡೆ ತಾವೇ ಸಪರೇಟ್ ಗ್ಯಾರಂಟಿ ಕೊಡುವುದು, ಇನ್ನೊಂದು ಕಡೆ ಕರ್ನಾಟಕದ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನುವ ಅಪಪ್ರಚಾರ ಮಾಡ್ತಾ ಹೋದರು. ಈವನ್ ಮಹಾರಾಷ್ಟ್ರದಲ್ಲಿ ಈ ಪತ್ರಿಕಾ ಜಾಹೀರಾತು ಕೂಡ ಕರ್ನಾಟಕದ ಗ್ಯಾರಂಟಿ ಮೇಲೆ ಕೊಡಲಾಯಿತು. ಸುಳ್ಳು ಗ್ಯಾರಂಟಿಗಳು ಆಗೇ ಇಲ್ಲ, ಒಂದು ಇಂಪ್ಲಿಮೆಂಟ್ ಮಾಡಿಲ್ಲ. ಕಾಂಗ್ರೆಸ್ ಫೇಲ್ ಆಗಿದೆ. ಇವರಿಗೆ ಕೌಂಟರ್ ಮಾಡೋಕ್ಕಾಗಿಲ್ಲ. ಸಿದ್ದರಾಮಯ್ಯ ಹೋದ್ರು, ಬಂದು ಕೇಸ್ ಹಾಕ್ತೀನಿ ಅಂತ ಅಂದ್ರು, ಬಂದರು ಅಷ್ಟೇ. ಆದರೆ ಆ ಇಶ್ಯೂವನ್ನು ತೆಗೆದುಕೊಂಡು ಹೋಗಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಎಷ್ಟು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಗಿವೆ, ಅದರಿಂದ ಆದದ್ದೇನು ಅನ್ನುವುದನ್ನ ಕಾಂಗ್ರೆಸ್ ಅಥವಾ ಈ ಮಹಾವಿಕಾಸ್ ಅಘಾಡಿ ಪ್ರಚಾರ ಮಾಡಬೇಕಾಗಿತ್ತು. ಅದನ್ನು ನಾವು ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ತಿಳ್ಕೊಳ್ಳಿ, ಅಲ್ಲಿ ಮರಾಠಿ ಮಾತನಾಡಿದ್ದಾರೆ. ಅವರ ಹತ್ರ ಈ ಶಕ್ತಿ ಯೋಜನೆ ಬಗ್ಗೆ ಒಂದು ಬೈಕ್ ತಗೊಳ್ಳೋಂಥದ್ದು, ಇನ್ನು ಯೋಜನೆಗಳ ಬಗ್ಗೆ ತಗೊಂಡು ಅದರ ಜಾಹೀರಾತಿಗೆ ಅದನ್ನು ಬಳಸಿಕೊಂಡು ಅದನ್ನು ಮಹಾರಾಷ್ಟ್ರದ ಪ್ರಚಾರ ಮಾಡಬೇಕಾಗಿತ್ತು. ಮಾಡೇ ಇಲ್ಲ. ಆದರೆ ಕರ್ನಾಟಕದ ಗ್ಯಾರಂಟಿಯನ್ನ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಕೂಡ ಅದನ್ನು ಅಲ್ಲಿ BJP ಮತ್ತು ಸಂಘ ಪರಿವಾರ ಅಪಪ್ರಚಾರ ಮಾಡ್ತಾ ಬಂದರು. ಇವರು ಕೌಂಟರ್ ಮಾಡೋಕ್ಕೆ ಆಗಿಲ್ಲ. ಯಾಕಂದ್ರೆ ಇವರಿಗೆ ಬಹಳ ಮುಖ್ಯವಾದ ಯಾವುದು ಮತ್ತು ಹೇಗೆ ಗೆಲ್ಲಬೇಕು ಅನ್ನೋದನ್ನ ಕಾಂಗ್ರೆಸ್ ಮರ್ತು ಬಿಟ್ಟಿರುವಂಥದ್ದು. ಗೆಲುವನ್ನ ಒಂದು ಹ್ಯಾಬಿಟ್ ಮಾಡ್ಕೊಳ್ಳೋದು ಒಂದು, ಗೆಲ್ಲುವುದನ್ನೇ ಮರ್ತು ಬಿಟ್ರೆ ಸೋಲದೆ ಕೂಡ ಸಂಪ್ರದಾಯ ಆಗ್ಬಿಟ್ರೆ ಪ್ರಾಬ್ಲಮ್. ಕಾಂಗ್ರೆಸ್ ಅದು ಆದದ್ದು. ಸೊ ಅದರ ಜೊತೆಗೆ ಪ್ರಧಾನಿ ಏನು ಹೇಳ್ತಾ ಬಂದ್ರು, ಪ್ರಧಾನಿ ಹೇಳುವುದೆಲ್ಲ ಸತ್ಯ ಅಂತ ಜನ ನಂಬಿದ್ರು. ಕರ್ನಾಟಕದಲ್ಲಿ ಗ್ಯಾರಂಟಿ ಫೇಲ್ ಆಗಿದೆ, ಕಾಂಗ್ರೆಸ್ ಗ್ಯಾರಂಟಿ ಫೇಲ್ ಆಗಿದೆ, ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಇಮೇಜ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸುವ ಕೆಲಸವನ್ನ BJP ಮಾಡಿದ್ರು, ಪ್ರಧಾನಿ ಮಾಡಿದ್ರು, ಅಮಿತ್ ಶಾ ಮಾಡಿದ್ರು. ಅದಕ್ಕೆ ಕಾಂಗ್ರೆಸ್ ಕೌಂಟರ್ ಮಾಡೋದಕ್ಕೆ ಆಗಿಲ್ಲ. ಕಾಂಗ್ರೆಸ್ ಸಂಪೂರ್ಣವಾಗಿ ಮುಂದಿನ ಮುಖ್ಯಮಂತ್ರಿ ಯಾರು, ಇವ್ರು ಯಾರು, ಅವ್ರು ಯಾರು, ನಾನಾ ಪಟೋಲೆ, ಇವ್ರದ್ದು ಗಲಾಟೆಗಳು, ಉದ್ಧವ್ ಠಾಕ್ರೆ ಕಾಲೆಳೆಯೋದು ಹೇಗೆ, ಶರದ್ ಪವಾರ್ನ ಮೂಲೆ ಕೂಡಿಸೋದು ಹೇಗೆ, ಇಂತಹ ಯತ್ನದಲ್ಲಿ ಮಹಾವಿಕಾಸ್ ಅಘಾಡಿ ನಿರತವಾಗಿತ್ತು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡುವ ಮೂಲಕ ಆ ರೀತಿ ಮೆಸೇಜ್ ಅನ್ನು ಆ ಕಾರಣಕ್ಕಾಗಿಯೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿಯ ಕೈ ಹಿಡಿದಂಥ ಮತದಾರರು ಅಸೆಂಬ್ಲಿ ಇಲೆಕ್ಷನ್ ಬಂದ ತಕ್ಷಣ ಕೈ ಬಿಟ್ಬಿಟ್ರು. ಹಾಗೆ ನೋಡಿದರೆ ನೀವು ಅಸೆಂಬ್ಲಿ ಇಲೆಕ್ಷನ್ನಲ್ಲೇನೆ ಮಹಾವಿಕಾಸ್ ಅಘಾಡಿಯನ್ನ ಕೈ ಹಿಡಿಬೇಕಾಗಿತ್ತು. ಆದರೆ ಮಹಾರಾಷ್ಟ್ರದ ಜನ ಬೇರೆ ರೀತಿ ಮಾಡಿದ್ರು. ಅದಕ್ಕೆ ಫೇಲ್ಯೂರ್ ಆಫ್ ಸಿಲೆಕ್ಟಿಂಗ್ ದ ಇಶ್ಯೂಸ್ ಅಂತ. ಯಾವುದು ಇಶ್ಯೂ ದಟ್ ಅದಕ್ಕೆ ನಿಮಗೆ ಮತದಾರರ ಸೈಕಾಲಜಿ ಏನಿದೆ ಅದು ಗೊತ್ತಿರಬೇಕು. ಮತದಾರರ ಸೈಕಾಲಜಿ ಗೊತ್ತಿಲ್ಲದಿರುವ ಯಾವುದೇ ರಾಜಕೀಯ ಪಕ್ಷ ರಾಜಕಾರಣ ಮಾಡೋಕ್ಕಾಗಲ್ಲ. ಜನ ಏನನ್ನ ಯೋಚಿಸ್ತಾರೆ, ಹೇಗೆ ಯೋಚಿಸ್ತಾರೆ. ಸೊ ಒಂದು ಇಲೆಕ್ಷನ್ ಯೂಶುವಲಿ ಒಂದು ಇಶ್ಯೂ ಎಮರ್ಜ್ ಆಗುತ್ತೆ. ಅದು ಅಂಡರ್ ಕರೆಂಟು ಆಗಿರ್ಬೋದು, ಮೇಲೂ ಕಾಣ್ಬೋದು. ಅದನ್ನ ಗ್ರಹಿಸುವ ಶಕ್ತಿ ಬೇಕು. ಅದಕ್ಕೆ ರಾಜಕೀಯ ಚಾಣಾಕ್ಷತೆ ಅಂತಾರೆ. ಕಾಂಗ್ರೆಸ್ ಹ್ಯಾಸ್ ಲಾಸ್ಟ್ ದಟ್. ಕಾಂಗ್ರೆಸ್ ಆ ರಾಜಕೀಯ ಇದನ್ನ ಕಳೆದುಕೊಂಡಿದೆ ಅಂತ. ಆ ರೀತಿ ಕಾಂಬಿನೇಷನ್ ಕರ್ನಾಟಕದಲ್ಲಾದ್ರೆ ಅಲ್ಲ ಒಂದು ಕಾಂಬಿನೇಷನ್ ಇತ್ತು ಕರ್ನಾಟಕದಲ್ಲಿ. ಒಂದು ಸಿದ್ದರಾಮಯ್ಯನವರ ಬದ್ಧತೆ, ಹಿಂದುಳಿದ ವರ್ಗಗಳನ್ನು ಅವರು ಸಂಘಟಿಸಿದ ರೀತಿಯ ಬೆಂಬಲ, ಹಾಗೇನೆ DK ಶಿವಕುಮಾರ್ ಏನಿದ್ದಾರೆ ಅವರ ಸಂಘಟನಾ ಚಾತುರ್ಯ, ಇವೆರಡು ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ತರೋದಕ್ಕೆ ಮತ್ತೆ ಒಂದು ಜಯಿಸುವುದನ್ನ ಒಂದು ಹ್ಯಾಬಿಟ್ ಆಗಿ ಪರಿವರ್ತಿಸೋದಕ್ಕೆ ಸಾಧ್ಯ ಆದದ್ದು. ಆದರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಅಂತಹ ನಾಯಕತ್ವ ಇಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅಂತ ನಾಯಕತ್ವ ಮಹಾರಾಷ್ಟ್ರದಿಲ್ಲ. ಕಾಂಗ್ರೆಸ್ ಅದನ್ನ ಬೆಳೆಸಲೇ ಇಲ್ಲ ಅಂತವ್ರಿಗೆ. ಸೊ ಅಲ್ಲಿರುವ ನಾಯಕರೆಲ್ಲ ಪರಸ್ಪರ ಕಾಲೆಳೆಯುವ ಮೂಲಕ ತಮ್ಮ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳೆದುಕೊಂಡ್ರು. ಅದನ್ನು ನಿಯಂತ್ರಿಸುವ ಶಕ್ತಿ ಅದು ಎಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇತ್ತೋ ಇಲ್ವೋ, ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋರು ಯಾರು ಗೊತ್ತಿಲ್ಲ. ಸೊ ರಾಹುಲ್ ಗಾಂಧಿಯ ಪರವಾಗಿ ಅಥವಾ ಸೋನಿಯಾ ಗಾಂಧಿ ಪರವಾಗಿ ಯಾರು ಕೆಲಸ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಹೀಗಾಗಿ ಒಂದು ಸ್ಟ್ರಕ್ಚರ್ ಏನಿದೆ ಕಾಂಗ್ರೆಸ್ ಒಳಗಡೆ, ಒಂದು ಸ್ಟ್ರಕ್ಚರ್ ಇರಬೇಕಿತ್ತಲ್ಲ, ಆ ಸ್ಟ್ರಕ್ಚರ್ ನಾಶ ಆದದ್ದು. ಮತ್ತು ಹೈಕಮಾಂಡ್ ರಾಜ್ಯ ಘಟಕಗಳನ್ನು ನಿರ್ದೇಶಿಸುವ ಮತ್ತು ನಿಯಂತ್ರಿಸುವ ಸ್ಥಿತಿಯಲ್ಲಿರಬೇಕು. ಆಲ್ವೇಸ್ ಹೈಕಮಾಂಡ್ ಶುಡ್ ದಟ್ ಕಾನ್ಸಂಟ್ರೇಟ್ ಆನ್ ದೀಸ್ ಇಶ್ಯೂಸ್. ಅದನ್ನು BJP ಮಾಡುತ್ತೆ. BJP ಬಹಳ ಸ್ಪಷ್ಟವಾಗಿ ಜಯಿಸುವುದಕ್ಕೆ ಏನು ಬೇಕು ಮತ್ತು ಸ್ಟ್ರಾಟಜಿಯನ್ನು ಬದಲಿಸೋದ್ರಿ ಮತ್ತು ಒಂದು ಚುನಾವಣೆಯ ಸಂದರ್ಭದಲ್ಲಿ ಒಂದು ಇಶ್ಯೂ ಎಮರ್ಜ್ ಆಗುವ
ಹಾಗೆ ಮಾಡೋದರಲ್ಲಿ BJP ನಿಸ್ಸೀಮರು. ನಾವು BJPಯ ತಾತ್ವಿಕತೆಯನ್ನು, ಅವರ ಕೋಮುವಾದಿ ರಾಜಕಾರಣವನ್ನು ವಿರೋಧಿಸುವುದರ ನಡುವೆ ಕೂಡ ಈ ಅಂಶಗಳನ್ನು ಗಮನಿಸಬೇಕು. ಅವರು ಹೇಗೆ ಸ್ಟ್ರಾಟಜಿಗಳನ್ನು ರೂಪಿಸ್ತಾ ಒಂದು ಇಶ್ಯೂದ ಒಂದು ಚುನಾವಣಾ ಸಂದರ್ಭದಲ್ಲಿ ಒಂದು ಇಶ್ಯೂ, ತಮಗೆ ಪೂರಕವಾದ ಒಂದು ಇಶ್ಯೂ ಎಮರ್ಜ್ ಆಗುವಂತೆ ಮಾಡುವಂಥದ್ದು, ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ಬೋದಾಗಿತ್ತು. ಬಟ್ ಮಹಾವಿಕಾಸ್ ಅಘಾಡಿಯಲ್ಲಿ ಹಾಗಾಗೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಯಾಕೆಂದರೆ ಉದ್ಧವ್ ಠಾಕ್ರೆಯನ್ನು ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗೋದಕ್ಕೆ ಕೊಡಕೂಡದು, ನಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ನಡೆಸಿದ್ದು. ಅದರ ಜೊತೆ ನಾನು ಈ ವಿಶ್ಲೇಷಣೆಯ ಪ್ರಾರಂಭದಾಗ ಹೇಳಿದಾಗೆ RSSನ ಆ್ಯಕ್ಟಿವ್ ಆದ, ಭಾಳ ಕ್ರಿಯಾಶೀಲವಾದ ಕೆಲಸ ಮಹಾರಾಷ್ಟ್ರದಲ್ಲಿ. ದೇ ಡಿಡ್ ಇಟ್. ಮನೆಗೆ ಹೋದರು, ಜನರು ಪರಿವರ್ತಿಸಿದ್ರು. ಅದಿಲ್ಲದಿದ್ದರೆ ಈ ಫಲಿತಾಂಶ ಮಹಾರಾಷ್ಟ್ರದಲ್ಲಿ ಬರ್ತಿರಲಿಲ್ಲ. ಅದರಿಂದ ಕಾಂಗ್ರೆಸ್ ಶುಡ್ ಥಿಂಕ್, ಅದು ಚುನಾವಣೆ ಗೆಲ್ಲಿಸುವುದನ್ನು ಫಸ್ಟ್ ಪಾಯಿಂಟ್ ಒಂದು ಹೆಬಿಟ್ ಮಾಡ್ಕೋಬೇಕು. ಸೆಕೆಂಡ್ ಪಾಯಿಂಟ್, ಒಂದು ಚುನಾವಣೆಯ ಸಂದರ್ಭದಲ್ಲಿ ಯಾವ ಇಶ್ಯೂ ಎಮರ್ಜ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು. ಥರ್ಡ್ ಪಾಯಿಂಟ್, ಒಂದು ನಾವೆಲ್ಲ ಒಂದು ಅನ್ನುವುದು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ತಿಳಿಸುವ ಕೆಲಸ ಆಗಬೇಕು. ಜನರಿಗೆ ಕನ್ವಿನ್ಸ್ ಮಾಡಬೇಕು. ನೀವು ಪರಸ್ಪರ ಕಾಲೆಳಿತಾ ಹೋದ್ರೆ ನೀವೇ ಮುಳುಗೋಗ್ಬಿಡ್ತೀರಿ ರಾಜಕಾರಣದಲ್ಲಿ. ದಟ್ ವಿಲ್ ಹ್ಯಾಪನ್. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.